ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನು ಇಲ್ಲಿ ಒಂದು ಮುಕ್ಕಾಲು ಬೌಲ್ನಷ್ಟು ಅಂದರೆ ಇದು 1/4 kg ಲೆಕ್ಕ ಇದೆ ರೀ. ಈ ಒಂದು 1/4 kg ನಾನು ನವಣೆಯನ್ನು ತೊಗೊಂಡಿದ್ದೇನೆ ರೀ. ಈ ಥರ ನೋಡ್ಬೋದು ನೀವು, ಇದು 1/4 kg ನವಣೆ. ಈ ನವಣೆದಲ್ಲಿ ನೋಡಿರಿ, ಇವತ್ತೊಂದು ಮಕ್ಕಳಿಗೆ ತುಂಬ ಶಕ್ತಿಯುತವಾದಂಥದ್ದು ಮತ್ತು ಬಾಯಲ್ಲೇ ಇಟ್ಟರೆ ಕರಗುವಂಥದ್ದು ಒಂದು ಲಡ್ಡುವನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಈಸಿ, ತುಂಬ ಟೈಮ್ ತೊಗೊಳ್ಳೋದಿಲ್ಲ, ಅಂದರೆ ತುಂಬ ಬೇಗನೆ ಮಾಡುವಂಥದ್ದು ಮತ್ತು ಮಕ್ಕಳಿಗೇನಾಯಿತು ದೊಡ್ಡವರಿಗೇನಾಯಿತು ತುಂಬ ಆರೋಗ್ಯಕರವಾದಂಥದ್ದು ಲಡ್ಡು ರೀ. ಇಲ್ಲಿ ನಾನಿವಾಗ 1/4 kg ಮತ್ತು ಮುಕ್ಕಾಲು ಬೌಲ್ ಆಗಿದೆ, ಒಂದು ಬೌಲು. ಅದೇ ಪ್ರಮಾಣದಾಗೆ ಇಲ್ಲಿ ಬೆಲ್ಲವನ್ನು ತೊಗೊಂಡಿದ್ದೀನಿ ರೀ. ಈ 1 ಕಪ್ ಅಳತೆಯಲ್ಲೇ ನಾನು ಬೆಲ್ಲ ತೊಗೊಂಡಿದ್ದೀನಿ. ಯಾರು ಸ್ವೀಟು ತಿನ್ನೋರು ಸಮ ತೊಗೋಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಮ್ಮಿನೂ ತೊಗೋಬೋದು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗಾಗಿ ನಾನಿಲ್ಲಿ ಬೆಲ್ಲ ಮತ್ತು ನವಣೆ ಸಮ ತೊಗೊಂಡಿದ್ದೀನಿ. ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳು ಇಟ್ಕೊಂಡಿದ್ದೀನಿ ರೀ ಸ್ವಲ್ಪ. ಯಾಕಂದರೆ ನೀವು ಮಾಡಬೇಕಾದ್ರೆ ಅದು ವೆರಡೆ ಹಾಕಿ ಮಾಡಿದ್ರೂ ಬರುತ್ತೆ. ಮತ್ತು ಡ್ರೈ ಫ್ರೂಟ್ಸ್ ಎದಕ್ಕಂದರೆ ಮಕ್ಕಳಿಗೆ ಒಳ್ಳೇದು ನೋಡಿರಿ. ಈಗ ಸ್ಕೂಲಿಂದ ಬೆಳಗ್ಗೆ ಹೊತ್ತಿನಲ್ಲಿ ಕೊಡ್ಬೋದು, ಕೊಟ್ಟು 1 ಲೋಟ ಹಾಲೋದು ಈ ಥರ ಎಲ್ಲ ಕೊಡ್ತಾರಲ್ರಿ, ಆ ಥರ ಅಂತೇಳಿ ಈ ಥರ ಮಕ್ಕಳಿಗೂ ಆಯಿತು ದೊಡ್ಡವರಿಗೂ ಆಯಿತು ಅಂಥೇಳಿ ನಾನು ಇಲ್ಲಿ ಒಂದು ಮುಷ್ಟಿನಷ್ಟು ಇದು ಬಾದಾಮಿ ಇಟ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ 1 ಮುಷ್ಟಿನಷ್ಟು ಗೋಡಂಬಿ ಇಟ್ಕೊಂಡಿದ್ದೀನಿ. ಅರ್ಧ ಮುಷ್ಟಿಯಷ್ಟು ಇದು ಇದ್ರ ಬೀಜ, ಕರ್ಬೂಜ ಬೀಜ ಅಂತಾರೆ ರೀ. ಇದು ಸಿಕ್ಕರೆ ತೊಗೊಳ್ರಿ, ಇಲ್ಲಾಂದರೆ ಇಲ್ಲ. ಇದು ಆಕ್ರೋಟು, ನಾನು ಇದು 1 ಮುಷ್ಟಿ ತೊಗೊಂಡಿದ್ದೀನಿ ರೀ. ಬಾದಾಮು ಮತ್ತು ಇದು ಸಮ ಪ್ರಮಾಣದಾಗ ತೊಗೊಂಡಿದ್ದೀನಿ. ಒಂದು 4 ಏಲಕ್ಕಿ, ಟೇಸ್ಟ್ ಬೇಕು ನೋಡಿರಿ. ಸ್ವೀಟ್ ಒಳಗೆ ಏಲಕ್ಕಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಏಲಕ್ಕಿಯನ್ನು ಈ ಥರ ಬಿಡಿಸಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು, 1 ಮುಷ್ಟಿಕಿನಲ್ಲೂ ಸ್ವಲ್ಪ ಕಮ್ಮಿ, ನಿಮಗೆ ನೋಡ್ಕೊಂಡು ಹಾಕೋಬೋದು. ದ್ರಾಕ್ಷಿಯನ್ನು ತೊಗೊಂಡಿದ್ದೀನಿ ರೀ. ನಮಗೆ ಇವು ಬೇಕಾಗಿರುವಂತಹ ಪದಾರ್ಥಗಳು. ಈಗ ನೋಡ್ಬೋದು, ನಾನೊಂದು ಪಾತ್ರೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ರೀ. ಈ ಪಾತ್ರೆಯಲ್ಲೇ ನಾವು ನವಣೆಯನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ರೀ. ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ. ಅಂದರೆ ನೋಡಿರಿ, ಇದು ಹಸಿ ವಾಸನೆನೂ ಹೋಗಬೇಕು. ಸ್ವಲ್ಪ ನಾವು ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ಬೋದು ರೀ, ನಮ್ಮದು ನವಣೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಚೂರು ಹಸಿ ವಾಸನೆ ಹೋದ್ಮೇಲೆ ಅದು ನವಣೆದು ಒಂದು ಫ್ಲೇವರ್ ಬರುತ್ತೆ. ಆ ಫ್ಲೇವರ್ ಬಂದಾಗೆ ನಮಗಿದು ರೆಡಿ ಆಗಿದೆ ಅಂತ ಹೇಳ್ರಿ. ಈಗ ನಮ್ಮದು ನವಣೆ ಇವಾಗ ಇದನ್ನು ಫ್ರೈ ಮಾಡೋದು ನಮ್ಮದು ಆಗಿದೆ. ಇದನ್ನು ಸ್ವಲ್ಪ ಒಂದು 5 ನಿಮಿಷ ಆರಿಸ್ಕೋಬೇಕಾಗತ್ತೆ ರೀ. ಅದು ಚಟಪಟ ಅಂಥೇಳಿ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ ನೋಡಿರಿ. ನವಣೆ ಆ ಟೈಮ್ನಲ್ಲೇ ತೆಗಿಬೇಕು. ನಾವು ನವಣೆಯನ್ನು ತೆಗೆದು ಈ ಥರ ಒಂದು ತಟ್ಟೆದಾಗೆ ಹಾಕಿ ಆರಿಸ್ಕೋಬೇಕಾಗುತ್ತೆ. ಅಂದರೆ ಇದು ತುಂಬ ಬಿಸಿ ಇದೆ, ಸ್ವಲ್ಪ ಒಂದು 5ರಿಂದ 6 ನಿಮಿಷ ಬಿಡಬೇಕಾಗುತ್ತೆ. ಸ್ವಲ್ಪನೇ ತಣ್ಣಗಾಗುತ್ತಲ್ರಿ, ಆವಾಗ ನಾವು ಮಿಕ್ಸಿಗೆ ಹಾಕಬೇಕಾಗುತ್ತೆ. ಈಗ ನೋಡ್ಬೋದು ನೀವು, ನಾನು ಡ್ರೈ ಫ್ರೂಟ್ಸನ್ನು ಸ್ವಲ್ಪ ನಾವು ಅದೇ ಪಾತ್ರೆದಾಗೆ ಸ್ವಲ್ಪನೇ ಬಿಸಿ ಮಾಡ್ಕೊಳ್ಳೋಣ್ರಿ. ಜಸ್ಟು ಸ್ವಲ್ಪ ಬಿಸಿ ಆದರೆ ಸಾಕು. ಈಗ ನೋಡ್ಬೋದು ರೀ, ನಮ್ಮದು ಇದು ಬಿಸಿ ಆಗಿದೆ. ನಾನು ಇದನ್ನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನಮ್ಮ ನವಣೆ ತಣ್ಣಗಾಗಿದೆ ರೀ. ಸ್ವಲ್ಪನೇ ಬೆಚ್ಚಗಿರಬೇಕು, ಪೂರ್ತಿನೂ ತಣ್ಣಗಾಗೋದು ಬೇಡ. ಈಗ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು ಮಿಕ್ಸಿ ಜಾರ್ ಆಗಿ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಈ ಥರನೇ. ಇದನ್ನು ನಾವು ಸಾಣಿಸ್ಕೋಬೇಕಾಗತ್ತೆ ಈ ಥರ. ಈಗ ನಾವು ಇದನ್ನು ಸಹ ಈ ಥರ ಜಲ್ದಿನಲ್ಲಿ ಸಾಣಿಸ್ಕೋಬೇಕಾಗತ್ತೆ ರೀ. ನಾವು ಮೊದಲನೇ ಸರ್ತಿ ಈ ಥರ ಸಾಣಿಸ್ಕೊಂಡಿದ್ದೇವೆ ನೋಡಿರಿ. ಮತ್ತು ಈಗ ಇದನ್ನು ಸಹ ಮಾಡ್ಕೊಂಡಿದ್ದೇವೆ. ನಾವು ಇದನ್ನು ಇದ್ರ ಒಟ್ಟಿಗೆ ಹಾಕ್ತಾಯಿದ್ದೀವಿ. ಈಗ ನೋಡ್ಬೋದು ರೀ, ಇದಕ್ಕೆ ನಾನು ನಮ್ಮದು ಡ್ರೈ ಫ್ರೂಟ್ಸು ಸ್ವಲ್ಪನೇ 1-2 ರೌಂಡು ತಿರುಗಿಸ್ತಾ ಇದ್ದೀನಿ. ಈಗ ನೋಡ್ಬೋದು, ನಮ್ಮದು ಈ ಥರ ಆಗಿದೆ. ಇದಕ್ಕೇ ಒಂದು ಸ್ವಲ್ಪನೇ ಗೋಡಂಬಿ ಹಾಕಿ ತಿರುಗಿಸ್ತಾ ಇದ್ದೀನಿ ರೀ. ಈಗ ನೀವು ನೋಡ್ಬೋದು, ನಮ್ಮದು ಎಲ್ಲನೂ ಪುಡಿ ಮಾಡಿ ಇಟ್ಕೊಂಡೆವು. ಈಗ ನೋಡ್ಬೋದು ರೀ, ನಾವು ಹಿಟ್ಟು ಸಾಣಿಸಿ ಹಾಕ್ಕೊಂಡೀವಿ ಮತ್ತು ಬೆಲ್ಲನೂ ಸಹ ಇದಕ್ಕೆ ಹಾಕೋತಾ ಇದ್ದೀವಿ. ಬೆಲ್ಲ ಮತ್ತು ಈಗ ಇದಕ್ಕೆ ನೋಡಿರಿ ಏಲಕ್ಕಿಯನ್ನು ಹಾಕ್ತಾಯಿದ್ದೀವಿ. ಈಗ ನಮ್ಮದು ಮಿಕ್ಸಿ ಮಾಡ್ಕೋಬೇಕಾಗತ್ತೆ ರೀ ಎಲ್ಲ ಹಾಕೊಂಡ್ಮೇಲೆ. ಇವಾಗ ನೀವು ನೋಡ್ಬೋದು ರೀ, ನಮ್ಮದು ಈ ಥರನೇ ಆಗಿದೆ. ನಾವು ಇದನ್ನು ಒಂದು ತಟ್ಟೆಗೆ ಹಾಕ್ಕೋಬೇಕಾಗತ್ತೆ. ಈ ಒಂದು ತಟ್ಟೆಗೆ ನೋಡಿರಿ, ನಮ್ಮದು ನವಣೆ ಈ ಥರ ಆಗಿದೆ. ಇದಕ್ಕೆ ನಾವು ಇಟ್ಕೊಂಡಿದ್ದೀವಿ ನೋಡಿರಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋಣ. ಈಗ ಇದು ನೋಡಿರಿ, ನಾವು ಚೆನ್ನಾಗಿ ಕಲಿಸ್ಬೇಕಾಗತ್ತೆ ನಮ್ಮದು ಡ್ರೈ ಫ್ರೂಟ್ಸ್. ಇದು ನೋಡಿರಿ, ಹಿಂಗೆ ಮಾಡಿದ್ರೆ ನಮಗೆ ಉಂಡೆ ಥರನೇ ಬರ್ತಾಯಿದೆ. ನಾನಿಲ್ಲಿ 1-2 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ
ನಮಗೆ ಉಂಡೆ ಕಟ್ಟೋಕ್ಕೆ ಬರುತ್ತೆ. ಈಗ ನಾವು ಉಂಡೆಯನ್ನು ಕಟ್ಟಣ್ರಿ. ನಮಗೆ ಯಾವ ಸೈಜ್ ಬೇಕು ನೋಡಿ ಆ ಥರನೇ ಉಂಡೆಯನ್ನು ಈ ಥರ ಒಂಚೂರು ಬಿಗಿಯಾಗಿ ಹಿಡಿದ್ಬಿಟ್ಟು ಕಟ್ಟಿದ್ರೆ ಒಳ್ಳೆ ಒಂದು ಉಂಡೆಗಳು ಬರ್ತದೆ ರೀ. ನೋಡ್ಬೋದು ನಮ್ಮದು ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಮತ್ತು ನಾವು ಪುಡಿ ಪೇಸ್ಟ್ ಮಾಡ್ಕೊಂಡಿದ್ದೆ ನೋಡಿರಿ ನಮ್ಮದು ಡ್ರೈ ಇದು ಫ್ರೂಟ್ಸ್ದು, ಮತ್ತು ಅದು ಎಲ್ಲನೂ ನಮಗೆ ಒಳ್ಳೆ ಒಂದು ಉಂಡೆಯನ್ನು ಈ ಥರ ಕಟ್ಟಲಿಕ್ಕೆ ಸಹಾಯ ಆಗುತ್ತೆ. ನೋಡ್ಬೋದು ಈ ಥರ ಒಂಚೂರು ಮುಷ್ಟಿದಾಗ ಹಿಡಿದ್ರೆ ಇದು ಕೋಟಿಂಗ್ ಆಗುತ್ತೆ. ನೋಡ್ಬೋದು ರೀ ನೀವು. ಇದೇ ಥರನೇ ನಾವು ಎಲ್ಲವನ್ನು ಈ ಥರನೇ ಕಟ್ಟಿದ್ರೆ ನೋಡಿರಿ ಈ ಥರ ಉಂಡೆ ನಮಗೆ ರೆಡಿ ಆಗುತ್ತೆ. ಈಗ ನೀವು ನೋಡ್ಬೋದು ರೀ ನಮ್ಮದು ನವಣೆ ಉಂಡೆ ರೆಡಿಯಾಗಿದೆ. ನೋಡ್ಬೋದು ಈ ಉಂಡೆ ನಿಮಗೆ ಕಟ್ಟೋಕ್ಕೆ ಅಭ್ಯಾಸ ಇಲ್ಲಾಂದರೆ 1-2 ಸ್ಪೂನು ನೀವು ಹಾಲು ಹಾಕೊಂಡ್ರೂ ಬರುತ್ತೆ. ಅದು ಬೆಲ್ಲ ಹಾಕಿರ್ತೀವಿ ನೋಡಿರಿ, ಅದರೊಳಗೆ ಕಟ್ಟಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ. ಇದು ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿಟ್ಟರೆ ಕರಗ್ತದೆ, ಅಷ್ಟು ಚೆನ್ನಾಗಿ ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು, ದೊಡ್ಡವರಿಗೂ ಒಳ್ಳೆಯದು. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.